ಸರ್ ನಾನು ಒಂದೇ ನಿಮಿಷ ನಾ ಈಲ್ಡ್ ಆಗ್ತೇನೆ ಅಂತ ಕೇಳ್ರಿ. ನೀವು ಕೇಳಿದ್ರೆ ಕೊಡ್ತೇನೆ, ಅದಕ್ಕ ಈಲ್ಡ್ ಆಗ್ತೇನೆ ಅಂತ ಕೇಳ್ರಿ. ಸಂಸದೀಯ ವ್ಯವಹಾರಗಳ ನಿಯಮಾವಳಿ ಪ್ರಕಾರ ಅವ್ರ ಹೆಂಗ ಒಂದು ಮಾತು ಎತ್ತಬೇಕು ಅಂದ್ರೆ ಕೇಳ್ತಾರ, ಆ ಪದ್ಧತಿ ನೀವು ಫಾಲೋ ಮಾಡ್ರಿ. ಡೆಪ್ಯೂಟಿ ಲೀಡರ್ ನೀವು ಬಹಳ ದೊಡ್ಡವ್ರು ನಮ್ಮಲ್ಲೇ. ಸರ್ ಸಾರಿ, ದಯಮಾಡಿ ಈಲ್ಡ್. ಮಾನ್ಯ ಅಧ್ಯಕ್ಷರೇ, ಈಗ ಪ್ರಶ್ನೆ ಬಂದಿರೋದು ಮೋಡಾದ ಬಗ್ಗೆ. ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ನಿಲುವಳಿ ಇಟ್ಟಿದ್ದಾರೆ, ಅದ್ರ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ನೋಟಿಸ್ ಬಗ್ಗೆ ಡಿಸ್ಕಷನ್ ಆಗ್ಬೇಕೋ ಬೇಡೋ ಅಂತ ಹೇಳಿ ವಿರೋಧ ಇದ್ದಾಗ ನಮ್ಮ ಸಭೆಯಲ್ಲಿ ತಾವು ಯಾವ ರೀತಿ ಇದನ್ನ ನಡೆಸಬಹುದು ಅಂತ ಹೇಳಿ ರೂಲ್ 64 ಇದರ 2ರಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಿಲುವಳಿ ಸೂಚನೆಯಲ್ಲಿ ತಿಳಿಸಿರುವ ವಿಷಯದ ಬಗ್ಗೆ ಪೂರ್ಣ ಸಂಗತಿ ಅಧ್ಯಕ್ಷರ ಬಳಿ ಇಲ್ಲದಿದ್ದರೆ ಅವರು ಒಪ್ಪಿಗೆ ಕೊಡುವ ಅಥವಾ ನಿರಾಕರಿಸುವುದಕ್ಕೆ ಮುಂಚೆ ನಿಲುವಳಿ ಸೂಚನೆಯನ್ನು ಸದನದಲ್ಲಿ ಓದಬೇಕು. ಮಂತ್ರಿಯಿಂದ ಅಥವಾ ಸಂಬಂಧಪಟ್ಟ ಸದಸ್ಯರಿಂದ ಸಂಕ್ಷಿಪ್ತ ವಿವರಣೆ ಪಡೆಯಬೇಕು. ಆ ನಂತರ ನಿಲುವಳಿ ಸೂಚನೆಯನ್ನು ಅಂಗೀಕರಿಸುವ ವಿಷಯದಲ್ಲಿ ತನ್ನ ನಿರ್ಣಯ ತಿಳಿಸುತ್ತಕ್ಕದ್ದು. 1. 2ನೇದು, ನಿಲುವಳಿ ಸೂಚನೆಯನ್ನು ತರಲು ನೀಡಲಾದ ಅನುಮತಿಗೆ ಆಕ್ಷೇಪಣೆಗಳು ಬಂದಲ್ಲಿ ಅಧ್ಯಕ್ಷರು ಆ ನಿಲುವಳಿ ಸೂಚನೆ ಸಭೆಯಲ್ಲಿ ಬರಬೇಕೆಂದು ಬಯಸುವ ಸದಸ್ಯರುಗಳು ತಮ್ಮ ಸ್ಥಾನದಲ್ಲಿ ಎದ್ದು ನಿಲ್ಲುವಂತೆ ವಿನಂತಿಸಿಕೊಳ್ಳಬೇಕು. 23 ಸದಸ್ಯರುಗಳಿಗೆ ಕಡಿಮೆ ಇಲ್ಲದಷ್ಟು ಸದಸ್ಯರು ಎದ್ದು ನಿಂತರೆ ನಿಲುವಳಿ ಸೂಚನೆಗೆ ಅನುಮತಿ ಸಿಕ್ಕಿದೆ ಎಂದು ಅರ್ಥ. ಇದು ನಮ್ಮ ವಿಧಾನಮಂಡಲದ ನಿಯಮಾವಳಿಗಳಲ್ಲಿ ಇದೆ. 23 ಮಾತಾಡ್ಲಿ ಕರೆಕ್ಟ್ ಹೆಲ್ತ್ ಡಿಸ್ಕಷನ್ ನಂದು ಸ್ವಾಮಿ ಅವರೇ, ಈ ಕಾನೂನು ಮತ್ತು ನಿಯಮಗಳ ಬಗ್ಗೆ ಸ್ಪಷ್ಟವಾದ ಚರ್ಚೆ ನಡೀತಾ ಇದೆ. ಸ್ವಲ್ಪ ಕೇಳಿ ಕಲೀರಿ ಸ್ವಲ್ಪ. ಆಯ್ತು, ಅವ್ರು ಮಾತಾಡ್ತಾರೆ, ಲಾ ಮಿನಿಸ್ಟರ್ ಮಾತು ಸ್ವಲ್ಪ ಕೇಳಿ. ಇದು ನಿಮ್ಗೆಲ್ಲ ಅನುಭವ ಆಗ್ತದೆ ಫ್ಯೂಚರ್ ಅಲ್ಲಿ. ಇದು ಸಮ್ ಆಫ್ ನಾಲೆಜ್. ಆಯ್ತು, ಈಗ ಮಾತಾಡ್ಲಿಗ ಅವ್ರು ಮಾತಾಡ್ಲಿಕ್ಕೆ ಬಿಡಿ, ಮಾತಾಡ್ಲಿಕ್ಕೆ ಬಿಡ್ಲಿ, ಅವರನ್ನು ಮಾತಾಡ್ಲಿಕ್ಕೆ ಬಿಡಿ. ಈಗ ಚರ್ಚೆ ಇಲ್ಲ, ನೀವು ಯಾಕೆ ಸಭೆ ತೆಗಿತೀರಿ? ಮಂತ್ರಿಗಳಿಗೆ ಮಾತಾಡಿ. ಲಾ ಮಿನಿಸ್ಟರ್ ತಾವು ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ, ನೀವು ಅದನ್ನು ಹೇಳಿ ಯಾಕೆ ಮಾತಾಡ್ತೀರಿ? ನೀವು ನಿಲ್ಲೀಗ, ಲಾ ಮಿನಿಸ್ಟರ್ ಮಾತಾಡ್ಲೀಗ. ಲಾ ಮಿನಿಸ್ಟರ್ ಮಾತಾಡ್ಲಿ, ರೀಸೆಂಟ್ ಆಗಿರ್ಬೇಕು. ನೀವು ಮತ್ತೆ ಮಾತಾಡಿ. ಈಗ ಯಾವ್ದು ರೀಸೆಂಟ್ ಇದು? ಅವಕಾಶ ಕೊಡ್ತೀರಿ? ಲಾ ಮಿನಿಸ್ಟರ್ ಮಾತಾಡ್ಲಿ. ಇವತ್ತಿನ ಈ ಒಂದು ವಾರ ಇದನ್ನು ಮಾತ್ರ ಚರ್ಚೆ ಮಾಡಬೇಕು. ಇದು 25 ವರ್ಷದ ಚರ್ಚೆ ಮಾಡ್ತೀರಾ ನೀವು? ನಿಮ್ಮ ಅಭಿಪ್ರಾಯ ಆಯ್ತು, ನಿಮ್ಮ ಅಭಿಪ್ರಾಯ ಇವ್ರ ಬಾಯಲ್ಲಿ ಹೇಳ್ತಿದ್ದಾರೆ. ಇವ್ರ ಅವಧಿನಲ್ಲಿ ದುರಾಡಳಿತ ಮಾಡಿದ್ದಾರೆ. ನಿಮ್ಗೆ ಅಲ್ಲ, ಈಗ ನಿಮ್ಗೆ ಇಲ್ಲಿ ರೂಲಿಂಗ್ ಬೇಕಾ ಬೇಡವಾ? ರೂಲಿಂಗ್ ಬೇಕಾ ಬೇಡ ನಿಮ್ಗೆ? ಸುಮ್ಮನೆ ಮಾತಾಡ್ಬೇಕು ಅಂತ ಹೇಳಿ ಕೂತಲೀಗ. ಇದರಲ್ಲಿ ಯಾವುದೇ ಅಗತ್ಯ ಬಂದಾಗ ಮಾತಾಡಿ, ಅಗತ್ಯ ಮಾತಾಡ್ಬೇಡಿ. ಇದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತ ಇವ್ರು ಮಾಡಿದ ತಪ್ಪನ್ನ ನಮ್ಮೇಲೆ ಹೊರಬೇಕು. ಮಾನ್ಯ ಕಾನೂನು ಸಚಿವರು ಮಾತಾಡ್ಲಿ. ಮಾನ್ಯ ಅಧ್ಯಕ್ಷರೇ, ಆಯ್ತು. ಮಾನ್ಯ ಅಧ್ಯಕ್ಷರೇ, ಸಂಗಮೇಶ್ ಅವರೇ. ಮಾನ್ಯ ಅಧ್ಯಕ್ಷರೇ, ಸಂಗಮೇಶ್, ನಾನು ಈಗಾಗಲೇ ಮಾನ್ಯ ರಮೇಶ್ ಕುಮಾರ್ ಅವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಸಂಗಮೇಶ್ ಈ ವಿಷಯ ಯಾವುದು ಅರ್ಜೆಂಟ್ ಅಲ್ಲ ಅನ್ನೋದನ್ನ ನಾನು ತಮಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಅದನ್ನು ಪ್ರಯತ್ನ ಮಾಡಿದೆ. ಇನ್ನೊಂದು ಪ್ರಶ್ನೆಯನ್ನು ಎತ್ತಿದ್ರಿ. ನಾನು ಹೇಳಿದೆ, ಯಾವುದೇ ಅಡ್ಜರ್ನ್ಮೆಂಟ್ ಮೋಷನ್ ಬರಬೇಕಾದ್ರೆ ಇಟ್ ಶುಡ್ ಬಿ ಆಫ್ ಎ ಸ್ಪೆಸಿಫಿಕ್ ಮ್ಯಾಟರ್, ಒನ್ ಮ್ಯಾಟರ್. ಆದರೆ ಆಫ್ ರೀಸೆಂಟ್ ಅಫ್ಕೋರ್ಸ್ ರೀಸೆಂಟ್ ಆಕರೆನ್ಸ್, ಅದು ಒನ್ ಮ್ಯಾಟರ್. ನಾನು ಓದ್ತೇನೆ, ನಿಮ್ಮ ಅಡ್ಜರ್ನ್ಮೆಂಟ್ ಮೋಷನ್ ನಲ್ಲಿ ಕೆಲವುಗಳನ್ನು ಓದ್ತೇನೆ. ಕಾಣದ ಕೈಗಳ ಕೈಚಳಕದಲ್ಲಿ ನಡೆದಿರುವ
ಪರಿಹಾರಕ್ಕಿಂತ ಹಲವು ಪಟ್ಟು ಹೆಚ್ಚು ಬೆಲೆ ಬಾಳುವ ನಿವೇಶನ ಹಂಚಲಾಗಿದೆ. ಇದು ಒಂದು. ರೈತರ ಜಮೀನಿನ ಮೌಲ್ಯ